ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ನೆಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ರಾಯರಿಗೆ ಪ್ರಿಯವಾದಂತಹ ಪರಿಮಳ ಪ್ರಸಾದನ ನಾನು ಮಾಡ್ತಾ ಇದ್ದೀನಿ. ಇದು ಮಂತ್ರಾಲಯದಲ್ಲಿ ಸಿಗುವಂತಹ ಪರಿಮಳ ಪ್ರಸಾದ. ಯಾರೆಲ್ಲ ಮಂತ್ರಾಲಯದಕ್ಕೆ ಹೋಗೋಕ್ಕಾಗಲ್ಲ ಅಂತ ಅನ್ನೋರು ಈಗ ಮನೆಯಲ್ಲೇ ಕೂಡ ನಾವು ಪರಿಮಳ ಪ್ರಸಾದನ ಮಾಡ್ಕೊಂಡು ಕೂಡ ನಾವು ಸ್ವೀಕರಿಸ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಈಗ 2 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕಾದಿದಾದ್ಮೇಲೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬಾದಾಮಿನ ಕೂಡ ಒಂದು ಅರ್ಧ ಕಪ್ಪಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಬ್ರೌನ್ ಕಲರ್ ಬರೋ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, ಬ್ರೌನ್ ಕಲರ್ ಬಂದುಬಿಡುತ್ತೆ. ನಾನಿವಾಗ ಇದು ಆಗಿದೆ, ಅದನ್ನು ಒಂದು ಬೌಲ್ಗೆ ತೊಗೋತಾ ಇದ್ದೀನಿ. ತುಪ್ಪ ಮಾತ್ರ ಬಿಟ್ಬಿಟ್ಟು ಬಾದಾಮಿನ ಮಾತ್ರ ತೊಗೊಂಡಿದ್ದೀನಿ. ಈಗ ಮತ್ತೆ ಅದಕ್ಕೆ ಇನ್ನೊಂದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಮತ್ತೆ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಒಂದು ಬೌಲ್ ಫುಲ್ಲು ನಾನು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ರವೆನ ಹಾಕಬೇಕು, ಇದು ಪರಿಮಳ ಪ್ರಸಾದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಪ್ಪದಲ್ಲಿ ಇವಾಗ ಚಿರೋಟಿ ರವೆನ ಚೆನ್ನಾಗಿ ಹುರ್ಕೋಬೇಕು. ಇದು ಕೂಡ ಬ್ರೌನ್ ಕಲರ್ ಅಂದರೆ ಗೋಲ್ಡಿಶ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದು ಏನಾದರೆ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಪ್ರಸಾದನೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಹಸಿ ವಾಸನೆ ಇರೋದಿಲ್ಲ, ಹಸಿ ವಾಸನೆ ಹೋಗೋ ತನಕನೂ ಹುರ್ಕೋಬೇಕು. ಇದನ್ನು ಹುರ್ಕೊಂಡಷ್ಟು ಇನ್ನು ಪರಿಮಳ ಪ್ರಸಾದ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇಷ್ಟು ಗೋಲ್ಡ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಅದು ಆದಮೇಲೆ ನಾನಿವಾಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬೌಲ್ ಫುಲ್ಲು ಒಂದು ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಹಾಗೆ ಅದೇ ಕಪ್ಪಷ್ಟು ನಾನು ನೀರು ಕೂಡ ಹಾಕೋತಾ ಇದ್ದೀನಿ. ನೀರು ಹಾಕಿದ್ದಾದಮೇಲೆ ಇವಾಗ ನಾನು ಕೇಸರಿನ ಸ್ವಲ್ಪ ಹೊತ್ತು ನೆನೆಸಿ ಇಟ್ಟಿದ್ದೆ. ಕೇಸರಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಇದ್ರೆ ಮಾತ್ರ ಹಾಕಿದರೆ ಸಾಕು. ಇವಾಗ ಅದಕ್ಕೆ ಕೇಸರಿ ಮತ್ತು ಸಕ್ಕರೆ ನೀರು ಹಾಕಿಬಿಟ್ಟು ಇದು ಕರಗೋ ತನಕ ಚೆನ್ನಾಗಿ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಚೆನ್ನಾಗಿ ಕರಗುತ್ತೆ. ನೋಡಿ, ಇವಾಗ ಕುದಿ ಚೆನ್ನಾಗಿ ಬರ್ತಾ ಇದೆ. ಮಿಕ್ಸ್ ಮಾಡ್ತಾ ಸ್ಪೂನಲ್ಲಿ ನೋಡಬೇಕು, ಇದು ಅಂದರೆ ಸ್ಟಿಕ್ಕಿಯಾಗಿ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ಥರ ಸ್ಟಿಕ್ಕಿಯಾಗಿ ಬಂದರೆ ಇದು ಪಾಕ ಆಗಿದೆ ಅಂತ ಅರ್ಥ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಅದಾಗಿದ್ಮೇಲೆ ನಾನು ಇವಾಗ ಏಲಕ್ಕಿ ಪುಡಿನ ಕೂಡ ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಏಲಕ್ಕಿ ಪುಡಿ, ಹಾಗೆ ಕೇಸರಿ ಬಣ್ಣ ಅಂತ ಬರುತ್ತೆ, ಕೇಸರಿ ಬಣ್ಣ ಫುಡ್ ಕಲರ್, ಅದನ್ನು ಕೂಡ ಹಾಕೋತಾ ಇದ್ದೀನಿ, ಒಂದು ಅರ್ಧ ಚಮಚದಷ್ಟು. ಅದು ಎಲ್ಲ ಹಾಕಿದಾದ್ಮೇಲೆ ಇವಾಗ ನಾನು ಪಚ್ಚ ಕರ್ಪೂರನ ಕೂಡ ಒಂದು ಹಾಕೋತಾ ಇದ್ದೀನಿ. ಇದು ಏನೂ ಕೆಮಿಕಲ್ಸ್ ಇರೋದಿಲ್ಲ, ಹಂಗಾಗಿ ಒರ್ಜಿನಲ್ ನೋಡಿ ತೊಗೊಳ್ಳಿ. ಒಂದು ಪಚ್ಚ ಕರ್ಪೂರನ ಹಾಕ್ತಾಯಿದ್ದೀನಿ, ಫ್ಲೇವರ್ ಬರಲಿ ಅನ್ನೋಕ್ಕೋಸ್ಕರ. ಅದಾದಮೇಲೆ ಈಗ ನಾವು ಬಣ್ಣ ಹಾಕಿದ್ವಲ್ಲ, ನೋಡಿ ಈ ಥರ ಕೇಸರಿ ಬಣ್ಣ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡೆ ಆದಮೇಲೆ ಇದು ಪಾಕ ರೆಡಿ ಆಗಿದೆ. ನಾವು ಹುರ್ದು ಇಟ್ಕೊಂಡಿದ್ವಲ್ಲ ರವೆ, ಅದಕ್ಕೆ ಇವಾಗ ನಾನು ಪಾಕ ಆಗಿರೋದನ್ನ ಹಾಕೋತಾ ಇದ್ದೀನಿ. ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬಾದಾಮಿನೂ ಕೂಡ ಹಾಕ್ಕೊಳ್ಳಿ. ಬಾದಾಮಿನ ನಾವು ಫಸ್ಟಿಗೆ ತೊಕ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ತುಪ್ಪ ಹಚ್ಚಿ ಇಟ್ಕೊಂಡ್ರೆ ಚೆನ್ನಾಗಿ, ಅಂದರೆ ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇವಾಗ ಸ್ವಲ್ಪ ಬಿಸಿ ಇದ್ದು ಆಗಲೇ ಕಟ್ ಮಾಡ್ಕೋಬೇಕು. ಗಟ್ಟಿ ಆದಮೇಲೆ ಕಟ್ ಮಾಡಿಕೊಂಡ್ರೆ ಅದು ಸರಿಯಾಗೋದಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಹಾರಿದಾಗ ಅದನ್ನು ಕಟ್ ಮಾಡ್ಕೋಬೇಕು. ನಾನೀಗ ಚೆನ್ನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬಾಕ್ಸ್ ಆಗಿ, ಅಂದರೆ ಮಂತ್ರಾಲಯದಲ್ಲಿ ಇದೇ ಥರ ಇರೋದು. ಸೊ ಅದಕ್ಕೆ ಅದರ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಆರಿದಾದ್ಮೇಲೆ ಗಟ್ಟಿ ಆಗುತ್ತೆ, ನೋಡೋದಕ್ಕೆ ತೆಳ್ಳದು ಅನಿಸ್ತು. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಇದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಸಾಫ್ಟಾಗೂ ಕೂಡ ಬಂದಿದೆ. ನೋಡಿ, ಒಳಗೆಲ್ಲ ಗೋಡಂಬಿನ ಹಾಕಿರೋದು, ಬಾದಾಮಿನ ಹಾಕಿರೋದು ಕಾಣಿಸ್ತಾ ಇದೆ ಅಲ್ವಾ. ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗದೆ ಇರೋರು ಇದನ್ನು ಮನೆಗೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಹಾಗೆ ಇದು ಈಸಿ ರೆಸಿಪಿ ಇರೋದ್ರಿಂದ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಟಾಟಾ, ಬಾಯ್.